Hi, hello ಸ್ಪರ್ಧಾ ಮಿತ್ರರೇ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸುಮಾರು 5 ವಿಧಗಳನ್ನು ಟರ್ಮ್ಸ್ ಆಫ್ ಟ್ರೇಡ್ನ 5 ವಿಧಗಳನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ 6ನೇ ವಿಧವನ್ನು ನೋಡೋಣ. ರಿಯಲ್ ಕಾಸ್ಟ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳ್ತೀವಿ. ಸೊ ನೈಜ ವೆಚ್ಚ ವ್ಯಾಪಾರದ ಕರಾರುಗಳು ಅಂತ ಹೇಳ್ತೀವಿ. ಇದನ್ನು ಕೂಡ ಜೇಕಬ್ ವೈನರ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞನೇ ಪರಿಚಯವನ್ನ ಮಾಡ್ತಾನೆ. ಯಾರು? ಜೇಕಬ್ ವೈನರ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞನಿಂದ ಪರಿಚಯಿಸಲ್ಪಟ್ಟಂತ ಒಂದು ಸಿದ್ಧಾಂತವೇ ರಿಯಲ್ ಕಾಸ್ಟ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳ್ತೀವಿ. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೊರೆಯುವ ನೈಜ ಲಾಭವನ್ನ ಮಾಪನ ಮಾಡಲಾಗ್ತದ. ನೈಜ ವೆಚ್ಚ ವ್ಯಾಪಾರದ ಕರಾರಿನಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೊರೆತಕ್ಕಂಥ ನೈಜ ಲಾಭವನ್ನ ಮಾಪನ ಮಾಡಲಿಕ್ಕೆ ಈ ಒಂದು ಸೂಚಿಯನ್ನ ಬಳಕೆ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ ಅನ್ನೋದನ್ನು ನೋಡೋದಾದ್ರೆ, ಏಕ ಘಟಕ ವ್ಯಾಪಾರದ ಕರಾರುಗಳನ್ನು ರಫ್ತು ಸರಕುಗಳ ಉತ್ಪಾದನೆಯಲ್ಲಿ ಬಳಸಿರುವ ಉತ್ಪಾದನಾ ಸಂಪನ್ಮೂಲಗಳ ಪ್ರತಿ ಘಟಕ ಒಳಗೊಳ್ತಕ್ಕಂಥ ಅಪತುಷ್ಟಿಗುಣದ ಪ್ರಮಾಣದ ಸೂಚಿಯೊಡನೆ ಗುಣಿಸಿದಾಗ ನೈಜ ವೆಚ್ಚ ವ್ಯಾಪಾರದ ಕರಾರುಗಳು ದೊರೀತಾವೆ ಅಂತ ಹೇಳ್ಬೋದು. ಇಲ್ಲಿ ಏಕ ಘಟಕ ವ್ಯಾಪಾರದ ಕರಾರುಗಳನ್ನು ರಫ್ತು ಸರಕುಗಳ ಉತ್ಪಾದನೆಯಲ್ಲಿ ಬಳಸ್ತಕ್ಕಂಥ ಉತ್ಪಾದಕ ಸಂಪನ್ಮೂಲಗಳ ಪ್ರತಿ ಘಟಕ ಒಳಗೊಳ್ತಕ್ಕಂಥ ಅಪತುಷ್ಟಿಗುಣದ ಪ್ರಮಾಣದ ಸೂಚಿಯೊಡನೆ ಗುಣಿಸಿದಾಗ ನಮಗೆ ಏನಾಗ್ತದ? ನೈಜ ವೆಚ್ಚ ವ್ಯಾಪಾರದ ಕರಾರುಗಳು ಲಭ್ಯ ಆಗ್ತದ ಅಂತ ಹೇಳ್ಬೋದು. ಸೊ ಇದರೊಂದು ಸೂತ್ರ TR TS ಅಂದ್ರೆ ಏಕ ಘಟಕ ವ್ಯಾಪಾರದ ಕರಾರುಗಳು ಬರ್ತವೆ. TS ಇಂಟು RX is equal to PX divide by PM ಇಂಟು FX ಇಂಟು RX ಅಂತಕ್ಕಂಥ ಸೂತ್ರವನ್ನು ಕಾಣ್ತೀವಿ. ಸೊ TR is equal to TS ಇಂಟು RX is equal to PX divide by PM ಇಂಟು FX ಇಂಟು RX ಅಂತ ಹೇಳ್ತೀವಿ. TR ಅಂದರೆ ನೈಜ ವೆಚ್ಚ ವ್ಯಾಪಾರದ ಕರಾರುಗಳು, TS ಅಂದರೆ ರಫ್ತು ಘಟಕ ವ್ಯಾಪಾರದ ಕರಾರುಗಳು, RX ಅಂದರೆ ರಫ್ತು ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿಸಿದ ಪ್ರತಿ ಘಟಕ ಸಂಪನ್ಮೂಲಗಳ ಅಪತುಷ್ಟಿಗುಣದ ಪ್ರಮಾಣದ ಸೂಚಿಯನ್ನು ನಾವು RX ಅಂತ ಕರಿತೀವಿ. ಅಂದರೆ ರಫ್ತು ಸರಕುಗಳ ಉತ್ಪಾದನೆಗೆ ತಗಲುವ ನೈಜ ವೆಚ್ಚಕ್ಕಿಂತ ನೈಜ ವೆಚ್ಚಕ್ಕಿಂತ ಆಮದು ಮಾಡಿಕೊಂಡ ಸರಕುಗಳ ಪ್ರಮಾಣ ಅಧಿಕವಾಗಿರ್ತದ ಅನ್ನೋದನ್ನು ಇದು ನಮಗೆ ಸೂಚಿಸ್ತದೆ. ಸೊ ನೆಕ್ಸ್ಟ್ ಇವಾಗ 7ನೇ ವಿಧವನ್ನು ನೋಡೋಣ, ಯುಟಿಲಿಟಿ ಟರ್ಮ್ಸ್ ಆಫ್ ಟ್ರೇಡ್. ಸೊ ಕೊನೆಯ ವಿಧ ಟರ್ಮ್ಸ್ ಆಫ್ ಟ್ರೇಡ್ನಲ್ಲಿ ಕೊನೆಯ ವಿಧ ಯುಟಿಲಿಟಿ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳ್ತೀವಿ. ತುಷ್ಟಿಗುಣದ ವ್ಯಾಪಾರದ ಕರಾರುಗಳು ಅಂತಕ್ಕಂಥದ್ದು. ಸೊ ಇದನ್ನು ಕೂಡ ಜೇಕಬ್ ವೈನರ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞನಿಂದ ಪರಿಚಯಿಸಲ್ಪಟ್ಟದ. ಜೇಕಬ್ ವೈನರ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞನಿಂದ ಈ ಒಂದು ಸಿದ್ಧಾಂತ ಪರಿಚಯಿಸಲ್ಪಟ್ಟಿದೆ. ಇಲ್ಲಿ ಆಮದು ಸರಕುಗಳಿಂದ ದೊರೆಯುವ ತುಷ್ಟಿಗುಣ ಮತ್ತು ರಫ್ತು ಸರಕುಗಳನ್ನು ಉತ್ಪಾದಿಸಲು ತ್ಯಾಗ ಮಾಡಲಾದಂಥ ಸ್ವದೇಶಿ ಸರಕುಗಳ ತುಷ್ಟಿಗುಣವನ್ನು ಹೋಲಿಕೆ ಮಾಡ್ತಕ್ಕಂಥ ಒಂದು ಸೂಚಿಯಾಗಿದೆ ಅಂತ ಹೇಳ್ತೀವಿ. ಈ ತುಷ್ಟಿಗುಣ ವ್ಯಾಪಾರದ ಕರಾರಿನಲ್ಲಿ ಏನು ಮಾಡಲಾಗ್ತದ? ಆಮದು ಸರಕುಗಳಿಂದ ದೊರೆತಕ್ಕಂತಹ ತುಷ್ಟಿಗುಣ ಮತ್ತು ರಫ್ತು ಸರಕುಗಳನ್ನು ಉತ್ಪಾದಿಸಲಿಕ್ಕೆ ತ್ಯಾಗ ಮಾಡಲಾದಂಥ ಸ್ವದೇಶಿ ಸರಕುಗಳ ತುಷ್ಟಿಗುಣವನ್ನು ಹೋಲಿಕೆ ಮಾಡ್ತಕ್ಕಂತಹ ಸೂಚಿಯೇ ತುಷ್ಟಿಗುಣದ ವ್ಯಾಪಾರದ ಕರಾರುಗಳು ಅಂತ ಕರಿತೀವಿ. ಈ ತುಷ್ಟಿಗುಣದ ವ್ಯಾಪಾರದ ಕರಾರುಗಳನ್ನು ರಾಬರ್ಟ್ಸನ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಏನಂತ ಕರೆದಿದ್ದಾನೆ? ನೈಜ ವ್ಯಾಪಾರದ ಕರಾರುಗಳು ಅಂತ ಕರೆದಿದ್ದಾನೆ. ನೈಜ ವ್ಯಾಪಾರದ ಕರಾರುಗಳು ಅಂತ ತುಷ್ಟಿಗುಣ ವ್ಯಾಪಾರದ ಕರಾರುಗಳನ್ನು ರಾಬರ್ಟ್ಸನ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಕರೆದಿದ್ದಾನೆ. ಸೊ ಇದರ ಒಂದು ಸೂತ್ರ TU is equal to PX divide by PM ಇಂಟು FX ಇಂಟು RX ಇಂಟು U. TU is equal to PX divide by PM FX ಇಂಟು RX ಇಂಟು U ಅಂತ ಹೇಳ್ತೀವಿ. U ಅಂದರೆ ಆಮದು ಸರಕುಗಳ ಸಾಪೇಕ್ಷ ತುಷ್ಟಿಗುಣ ಅಂತ ಹೇಳ್ಬೋದು. ಈ TU ಅಂದರೆ ಯುಟಿಲಿಟಿ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳ್ತೀವಿ. U ಅಂದರೆ ಆಮದು ಸರಕುಗಳ ಸಾಪೇಕ್ಷ ತುಷ್ಟಿಗುಣ, PX ರಫ್ತು ಬೆಲೆಯ ಸೂಚ್ಯಾಂಕ, PM ಆಮದು ಬೆಲೆಯ ಸೂಚ್ಯಾಂಕ, FX ರಫ್ತು ಸರಕುಗಳ ಉತ್ಪಾದಕತೆಯ ಸೂಚಿ, RX ರಫ್ತು ಸರಕುಗಳ ಅಪತುಷ್ಟಿಗುಣದ ಪ್ರಮಾಣ ಅಂತ ಹೇಳ್ತೀವಿ. ಸೊ ಈ ಒಂದು ಸೂಚಿಯಲ್ಲಿ ತುಷ್ಟಿಗುಣ ಮತ್ತು ಅಪತುಷ್ಟಿಗುಣವನ್ನು
ಅಳತೆ ಮಾಡಬೇಕಾಗುತ್ತದೆ. ಆದರೆ ಇವು ಮಾನಸಿಕವಾದಂಥ ಅಂಶ, ತುಷ್ಟಿಗುಣ ಮತ್ತು ಅಪತುಷ್ಟಿಗುಣ ಅಂತಕ್ಕಂಥದ್ದನ್ನು ಅಳತೆ ಮಾಡಬೇಕು. ಆದ್ರೆ ಅದು ಮಾನಸಿಕ ಅಂಶವಾಗಿರುವುದರಿಂದ ಅವುಗಳ ಮಾಪನ ಇಲ್ಲಿ ಏನಾಗ್ತದ, ಕಷ್ಟಕರವಾಗ್ತದ ಅಂತ ಹೇಳ್ಬೋದು. ಈಗ ಏಕಘಟಕ ವ್ಯಾಪಾರದ ಕರಾರುಗಳು ಮತ್ತು ದ್ವಿಘಟಕ ವ್ಯಾಪಾರದ ಕರಾರುಗಳಂತೆ ತುಷ್ಟಿಗುಣ ವ್ಯಾಪಾರದ ಕರಾರು ಸಹ ಪ್ರಾಯೋಗಿಕ ಮಹತ್ವವನ್ನು ಪಡೆದಿಲ್ಲ. ಆದರೆ ಅವು ವಾಸ್ತವಿಕವಾಗಿ ಬಳಕೆಯಲ್ಲಿಲ್ಲ ಅನ್ನೋ ಅಂಶವನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಒಟ್ಟಾರೆಯಾಗಿ ವ್ಯಾಪಾರದ ಷರತ್ತಿನಲ್ಲಿ ಪ್ರಮುಖವಾಗಿ 7 ವಿಧಗಳನ್ನು ಕಾಣ್ತೀವಿ. ನೆಟ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್, ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್, ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್, ಸಿಂಗಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್, ಡಬಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್, ರಿಯಲ್ ಕಾಸ್ಟ್ ಟರ್ಮ್ಸ್ ಆಫ್ ಟ್ರೇಡ್ ಆ್ಯಂಡ್ ಯುಟಿಲಿಟಿ ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥ ಪ್ರಮುಖವಾದಂಥ 7 ವಿಧಗಳನ್ನು ನಾವು ಟೈಪ್ಸ್ ಆಫ್ ದಿ ಟರ್ಮ್ಸ್ ಆಫ್ ದಿ ಟ್ರೇಡ್ ಅನ್ನೋದರ ವಿಷಯದಲ್ಲಿ ಕಾಣಲಾಗ್ತದೆ. ಸೊ ಇದಿಷ್ಟು ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ಭಾಗ ಅಂತ ಹೇಳ್ಬೋದು. ಇದರಲ್ಲಿ ಸುಮಾರು ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಪ್ಲೀಸ್ ಕೇರ್ಫುಲ್ಲಾಗಿ ಕ್ಲಾಸಸ್ಸನ್ನು ಕೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.